ಖಂಡಿತವಾಗ್ಲೂ ಹೇಳ್ತೀನಿ. ಅದೆಲ್ಲಿದೆ ಅಂತ ಗೊತ್ತಿಲ್ಲ. ಹೇಗೆ ಹೋಗ್ತೀಯಮ್ಮ? ನೀವು ಇವಳ ಥರನೇ ಕೇಳ್ತಿದ್ದೀರಲ್ಲ ಮಾವ. ಹುಚ್ಚಿ ಹಿಡಿದು ಪ್ರಾಣ ಹೋದ್ರೆ ಇವಳು ನರಕಕ್ಕೆ ಹೋಗ್ತಾಳೆ ಮಾವ, ನಾಗ್ಲೋಕಕ್ಕೆ ಹೋಗಲ್ಲ. ಹೋಗಲ್ವಾ? ನನ್ ಕೈಲಿ ಹೋಗಕ್ಕಾಗಲ್ವಾ? ಹೋಗ್ ತೋರಿಸ್ಲಾ? ತೋರ್ಸು. ಯಾವಾಗ ತೋರಿಸ್ಬೇಕು? ಅದಕ್ಕೂ ಮುಹೂರ್ತ ಇದೆಯಾ? ಇರತ್ತೆ. ಸಾಕ್ ಮಾಡೆ ವಿಕಿ, ನೀನ್ ಹೋಗ್ ಮಲ್ಕೋ. ಬೇಡ್ದಿರೋ ಮಾತು ಯಾಕೆ? ಚಿಕ್ಕಮ್ಮ, ನಮ್ಮ ಅಕ್ಕಂಗೆ ನಾಳೆ ಯಾವ ಪೂಜೆನೂ ಮಾಡ್ಬೇಡ ಅಂತ ಹೇಳಿ. ಲೈಟ್ ಹೌಸ್ ನಾಳೆ ನೈನಮ್ಮಂಗೆ ಹೇಳ್ತೀಯಾ? ಹೇಳಲ್ಲ ರೀ. ಅಕ್ಕ ತಂಗಿ ಮಧ್ಯೆ ಏನ್ ನಡೆಯತ್ತೆ ಅಂತ ನೋಡೋಣ. ನೈನಿ, ಪೂಜೆಗೆ ಬೇಕಾಗಿರೋದನ್ನೆಲ್ಲ ಈಗಲೇ ತಗೊಂಡ್ ಬರೋಣ. ಆಗ್ಲಿ ಯಜಮಾನ್ರೆ, ಮತ್ತೆ ಮತ್ತೆ ನೀವು ಬರಲ್ಲ ಅಂತ ನನಗ್ ಗೊತ್ತಿದೆ. ಮೇಡಮ್ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ? ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ರೆ ಸುತ್ತಮುತ್ತ ಏನ್ ನಡೆಯುತ್ತೆ ಅಂತ ಗೊತ್ತಾಗಲ್ವಲ್ಲ. ಅಫ್ಕೋರ್ಸ್, ನಿನ್ ಮನ್ಸಲ್ಲಿ ಏನ್ ಫೀಲಿಂಗ್ಸ್ ಬರ್ತಿದೆ ಅನ್ನೋದು ಕೂಡ ನನಗೆ ತಿಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ನನಗೆ ಆ ಲ್ಯಾಪ್ಟಾಪ್ ಮೇಲೆ ಕೋಪ. ನಾನಿ, ಅದೆಷ್ಟೋ ದಿನಗಳಾದ್ಮೇಲೆ ನಾವಿಷ್ಟು ಸಂತೋಷವಾಗಿ ನಗ್ತಿದೀವಿ ಅನ್ಸುತ್ತೆ ಅಲ್ವಾ? ನಾನಿವಾಗ ಹೌದು ಅಂತ ಹೇಳ್ದೆ ಅನ್ಕೊಳ್ಳಿ, ದಿನಾಗ್ಲೂ ನನ್ನ ಹೀಗೆ ಹೊರಗೆ ಕರ್ಕೊಂಬರ್ತೀರಾ? ಈ ಆಸೆಗಳಿಗೇನು ಕಮ್ಮಿ ಇಲ್ಲ. ಏನಾಯ್ತು ಯಜಮಾನ್ರೆ? ನಂದೀಶ, 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 ಹೀಗೆ ರೋಡ್ ಮಧ್ಯದಲ್ಲಿ ಯಾಕೆ ನಿಂತಿದ್ಯಾ? ನಮಗಿದು ಅಭ್ಯಾಸನೇ ಅಲ್ವಾ? ಇದ್ಯಾವ ಅಭ್ಯಾಸ ನಂದೀಶ? ಅಪಾಯ ಆದ್ರೆ ಆಕೇನ್ ಮಾಡ್ತೀಯಾ? ನಿಮ್ಗೆಲ್ಲ ಮೊದ್ಲೇ ಗೊತ್ತಾಗ್ಬಿಡುತ್ತಲ್ವಾ ಮತ್ತೆ? ಹಾಗಂತ ನಿರ್ಲಕ್ಷ್ಯ ಮಾಡ್ತೀಯಾ? ಕರೆಕ್ಟಾಗಿ ಬ್ರೇಕ್ ಹೊಡೆದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಿಂದ ಬರ್ತಿದ್ಯಾ? ಅಮ್ಮ ಒಂದು ಕೆಲಸ ಒಪ್ಸಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ವಿಶಾಲಾಕ್ಷಿ ಎಲ್ಲಿದ್ದಾಳೆ? ಅವರು ಮನೆಗೆ ಹೋದ್ರು ಮಾತೆ. ಹೌದಾ? ಯಜಮಾನ್ರೆ, ನಾವ್ ಮನೆಗೆ ಹೊರಡಣ್ವಾ? ಪರವಾಗಿಲ್ಲ ಬಿಡು ನೈನಿ, ಪೂಜೆ ಸಾಮಾನು ತಗೊಂಡೇ ಹೋಗೋಣ. ಹಾಸಿನಿ ಅಕ್ಕ, ದುರಂದರ ಚಿಕ್ಕಮ್ಮನೂ ಇಲ್ಲ. ಅತ್ತೆ ಸುಮನ ಮನೇಲಿದ್ದಾರೆ. ಕೋಪದಲ್ಲಿ ವಿಶಾಲಾಕ್ಷಿಗೇನಾದ್ರೂ ಅನ್ಬೋದು ಅಂತ. ನೀವು ಚಿಂತೆ ಮಾಡಬೇಡಿ ಮಾತೆ, ಅಮ್ಮನಿಗೆ ತಾಳ್ಮೆ ಜಾಸ್ತಿ ಇದೆ. ಮಕ್ಕಳನ್ನ ಹೇಗೆ ಸಲಹಬೇಕೋ ಅಮ್ಮನಿಗೆ ಚೆನ್ನಾಗಿ ಗೊತ್ತು. ನೈನಿ, ನಂದೀಶ ಭರವಸೆ ಕೊಟ್ಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ ಕಾರ ಹತ್ತು. ಅಂಬಾ ಶಿವಶಂಭೋ. ಬಾ. ಅಬ್ಬಾ, ಇದೇ ಸರಿಯಾದ ಟೈಮು. ವಾಚ್ಮನ್ನು ಡ್ರೈವರು ನನ್ನ ನೋಡೋಕೆ ಮುಂಚೆ ಮನೆಗೆ ಹೋಗಿ
ಈಗ ನಿಂದ ಗುಂಡಾರಿಸ್ಬೇಕು. ಡಮ್ಮೋ ಡಮ್ಮ ಇದ್ರ ಜೊತೆ ಆಟ ಆಡ್ರಮ್ಮ. ಮುದ್ದು ಕೂಸ್ಗಳೇ ಇಲ್ ನೋಡಿ. ಇವ್ರಿಗಿಂತ ಬೆಕ್ಕೆ ವಾಸಿ. ಸ್ವಲ್ಪ ಹಾಲ್ ಕೊಟ್ರೆ ಕುಡ್ಕೊಂಡು ಅದ್ರ ಪಡಿಗೆ ಹೊರಟೋಗತ್ತೆ. ಚಿಕ್ಕ ಮಕ್ಳು ಎಲ್ಲಿಗೆ ಹೋಗ್ತಾರೆ ಸುಮ್ನಾ? ಹೋದವ್ರಾದ್ರೂ ಕರ್ಕೊಂಡು ಹೋಗ್ಬೇಕು ತಾನೆ. ಯಾರ್ ಎಲ್ಲಿಗ್ ಹೋದ್ರು? ನಮ್ಮ ಅಕ್ಕ ಮತ್ ಬಾವ ನನ್ ಗಂಡನ್ನ ಮನೇಲಿ ನಡೀತಿರೋ ಪೂಜೆಗೆ ಬೇಕಾದ್ನೆಲ್ಲ ತರ್ಬೇಕಂತ ಕೆಲ್ಸದೊಂಥರ ಕರ್ಕೊಂಡು ಹೋಗಿದ್ದಾರೆ. ಅರ್ಥ ಮಾಡ್ಕೊಂತಾನೆ ಅಂತ ಜೀವನ್ಗೆ ನಿಜ ಹೇಳಿದ್ರೆ ಆವೇಶ ಪಟ್ಟ. ಆ ಥರ ಪಟ್ಟು ಅವನು ಏನ್ ಮಾಡ್ತಾನೋ ಅವನೇ ಏನ್ ಮಾಡ್ಕೊಂತಾನೋ ಅಂತ ತುಂಬಾ ಆತಂಕ ಆಗ್ತಿದೆ. ದೊಡ್ಡ ಸ್ವಾಮಿ, ದಾರಿ ತೋರಿಸ್ತವ್ರು ನೀವು. ನನಗೆ ಶೂಟ್ ಮಾಡಿಸಿ ಸ್ಮಶಾನದ ದಾರಿ ತೋರಿಸ್ತೀರಾ ಅನ್ಕೊಂಡಿರ್ಲಿಲ್ಲ. ನಿಮ್ಮಂಥ ದೊಡ್ಡವ್ರಿಗೆ ಕೋಪ ಬರ್ಸಿದ್ದೀನಿ ಅಂದ್ರೆ ನಾನು ಎಷ್ಟು ಪಾಪ ಮಾಡಿರ್ತೀನೋ. ತುಪಾಕಿಯಿಂದ ಗುಂಡು ಹಾರಿಸಿದ್ದು ನಾನಲ್ಲ ಜೀವ. ಮತ್ತೆ ಪೊಲೀಸವರು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಸ್ವಾಮಿ? ವಿಶಾಲ್ ಸರ್ ಅವರು ನಿಮ್ಮನ್ನ ಬಿಡಿಸೋದಕ್ಕೆ ಬೇಲ್ ಯಾಕೆ ಕೊಡಿಸ್ತಾರೆ? ನಾನು ಯಾಕೆ ಸುಟ್ಟೆ ಅಂತ ನೀನ್ ನನ್ನನ್ನು ಪ್ರಶ್ನೆ ಮಾಡಿದೆ. ಆ ಕೆಲಸ ನಾನು ಹೇಗ್ ಮಾಡೋಕ್ ಸಾಧ್ಯ ಅಂತ ವಿಶಾಲ ನನ್ನ ಅಲ್ಲಿಂದ ಬಿಡಿಸ್ದ. ಮತ್ತೆ ನನ್ನ ಯಾರು ಸಾಯಿಸ್ಬೇಕು ಅನ್ಕೊಂಡು ಸ್ವಾಮಿ? ನಯನಿಗೆ ತಾನ್ ಹೆತ್ತ ಮಗಳು ಗಾಯತ್ರಿನ ಎತ್ಕೊಂಡೋಗಿದ್ದು ನೀನೇ ಅಂತ ಹೇಳ್ಬೇಕು ಅಂತ ನೀನಿದ್ರೆ ನಿನ್ನ ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದು ತಿಲೋತ್ತಮ. ನೀನ್ ಎಲ್ಲಿ ನಿಜ ಹೇಳಿದ್ರೆ ನಿನ್ನ ಪ್ರಾಣ ಉಳಿಯಲ್ವೋ ಅಂತ ನಿನ್ ಮೇಲೆ ಗುಂಡು ಹಾರಿಸಿದ್ದು ಹಾಸಿನಿ. ನಿನ್ನ ಕೊಲ್ಲಬೇಕು ಅಂತ ಒಬ್ರು, ನಿನ್ನ ರಕ್ಷಿಸ್ಬೇಕು ಅಂತ ಇನ್ನೊಬ್ರು. ಅಂದ್ರೆ ಸ್ವಾಮಿ, ತಿಲೋತ್ತಮ ಮೇಡಮ್ ಆಗಿದ್ರೆ ನಾನು ಎದೆಗೆ ಶೂಟ್ ಮಾಡ್ತಿದ್ರು. ಹಾಸಿನಮ್ಮ ಆಗಿದ್ರಿಂದ ಈ ಕಡೆ ಶೂಟ್ ಮಾಡಿ ನನ್ನ ಜೀವ ಉಳಿಸಿದ್ದಾರೆ. ಹೌದು ಜೀವ. ನನ್ನ ಕೈಲಿ ಪಾಪದ ಕೆಲಸ ಮಾಡಿಸಿ ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹೋಗೋವಾಗ ಮಾಡಿದ ರಾಕ್ಷಸಿನ ಬಿಡಲ್ಲ ಸ್ವಾಮಿ. ನನ್ನೇ ಸಾಯ್ಸಕ್ ನೋಡಿದಾರೆ ಅಂದ್ರೆ ನಾನಿನ್ ಬದುಕಕ್ ಬಿಡಲ್ಲ. ಬೇಡ ಬೇಡ ಜೀವ, ನನ್ ಮಾತು ಕೇಳು. ಹೋಗ್ತೀನಿ, ತಿಲೋತ್ತಮ ಮೇಡಮ್ನ ಸಾಯಿಸ್ತೀನಿ. ಜೀವ ನಿಂತ್ಕೋ ಜೀವ. ನನ್ ಮಾತು ಕೇಳು. ಅಲ್ಲೇ ನಿಲ್ಲು, ಹೋಗ್ಬೇಡ. ಬೇಡ ನಾನು ಹೇಳ್ತಿದ್ದೀನಿ ಕೇಳು. ಗ್ರಹ ಬಲ ಅಷ್ಟೇ ಅಲ್ಲ, ಬಲಗೈಯಲ್ಲಿ ಬಲಾನೇ ಇಲ್ಲ ಜೀವನ್ಗೆ. ಅನರ್ಥ ನಡೆಯೋಕ್ ಮುಂಚೆ ನಾನು ತಡಿಬೇಕು. ಮಾತೆ, ನನಗೆ ಯಾಕೋ ಕೆಟ್ಟದಾಗತ್ತೆ ಅಂತ ಅನ್ನಿಸ್ತಿದೆ. ನಿಮ್ಮಿಬ್ಬರಿಗೂ ಆ ಥರದ್ದು ಯಾವ ಭಾವನೆನೂ ಬರ್ತಾ ಇಲ್ವಾ? ಇಲ್ಲ. ಏನಾಯ್ತು ನಂದೀಶ? ನೀನ್ ಯಾಕೆ ಹೇಳಿದ್ಯೋ ಗೊತ್ತಿಲ್ಲ. ಈ ಕ್ಷಣದಿಂದ ಏನ್ ನಡೆಯುತ್ತೋ ಯಾಕೆ ಅಂತ ನೈನಿ ಗಾಬರಿಲೇ ಇದ್ಬಿಡ್ತಾಳೆ. ನಾವು ಶಿವಭಕ್ತರು ಯಾವುದೇ ಮಾತಾದ್ರೂ ಬಾಯಿಗೆ ಬಂದ ಹಾಗೆ ಸುಮ್ಮನೆ ಹೇಳೋದಿಲ್ಲ. ಯಾರಿಗಾದ್ರೂ ಅಪಾಯ ಬರ್ಬೋದು ಅಂತಿದ್ಯಾ ನಂದೀಶ? ನೈನಿ, ಹಾಗೆ ನಡೆಯೋ ಹಾಗಿದ್ರೆ ಮೊದಲು ನಿನಗೆ ಗೊತ್ತಾಗತ್ತೆ. ಹೇಗೆ ಕಾಪಾಡಬೇಕು ಅನ್ನೋದನ್ನು ನೀನೇ ಯೋಚನೆ ಮಾಡಿ ಹೇಳ್ತೀಯ. ಈ ಸರಿ ಮಾತೆಗೆ ಗೊತ್ತಾಗಲ್ಲ ಸ್ವಾಮಿ. ಅದಕ್ಕೆ ಕಾರಣ ಏನು? ಮೃತ್ಯು ಯಾರನ್ನ ಕಬಳಿಸಬೇಕು ಅಂತ ಗೊಂದಲದಲ್ಲಿ ಒದ್ದಾಡ್ತಾ ಇದೆ. ಯಜಮಾನ್ರೆ, ಕಾರ್ ನಿಲ್ಸಿ. ಏನ್ ಹೇಳ್ತಿದ್ಯಾ ನಂದೀಶ? ಸಾವು ಬರ್ತಿದ್ಯಾ?
ಯಾರನ್ನ ಬಲಿ ತಗೊಳಕ್ ಹೊರಟಿದೆ. ನನಗೆ ಗೊತ್ತಾಗಿಲ್ಲ ಅಂದ್ರೆ ಎಲ್ಲೋ ತಪ್ಪು ನಡೆದಿದೆ ಅನ್ಸುತ್ತೆ. ವಿಶಾಲಾಕ್ಷಮ್ಮ ತಾಯಿ ಏನ್ ಮಾಡ್ಲಿ? ಹಲೋ ಮೇಡಮ್, ಕೂಲ್ ಡೌನ್. ನೀನು ಹೀಗೆ ಮಾತಾಡಿದ್ರೆ ಹೇಗೆ? ನಿನ್ನಲ್ಲ, ಈ ನಂದೇಶನ್ ಬೈಬೇಕು. ಬಾಯಿಗೆ ಬಂದಿದ್ದನ್ನು ಹೇಳ್ಬಿಡ್ತಾನೆ. ನಾಯಿನಿ ಟೆನ್ಷನ್ ಮಾಡ್ಕೋತಿದ್ರೆ ಹಿಂದೆ ಕುತ್ಕೊಂಡು ಆರಾಮಾಗಿದ್ದಾನೆ. ಇಲ್ಲ ಯಜಮಾನ್ರೆ, ನನಗೆ ಕಾಣಿಸ್ದೆ ಹೋದ್ರು ಮನ್ಸಲ್ಲಿ ಗೊಂದಲ ಶುರುವಾಗಿದೆ. ಖಂಡಿತವಾಗ್ಲೂ ಅಪಾಯ ಬರೋದ್ರಲ್ಲಿದೆ. ಯಾರಿಗೆ? ನನಗ, ನಿನಗ, ಇಲ್ಲ ನಂದೀಶಂಗ? ನಮ್ಮ ಮೂವರಲ್ಲಿ ಯಾರಿಗೂ ಯಾವ ಸಮಸ್ಯೆನೂ ಇಲ್ಲ ಸ್ವಾಮಿ. ಮತ್ತೆ ಮನೇಲಿರೋರ್ಗೆ, ಮನೇಲಿ ಯಾರ್ಯಾರಿದ್ದಾರೋ ಅವ್ರಿಗೆ. ಯಜಮಾನ್ರೆ, ಮಕ್ಕಳು ಮನೇಲಿದ್ದಾರೆ. ಏನಾದ್ರೂ ಆದ್ರೆ ನಂಗೆ ಸಹಿಸ್ಕೊಳಕ್ಕಾಗಲ್ಲ. ನಾಯಿನಿ, ರಿಲ್ಯಾಕ್ಸ್. ಯಾಕೆ ಟೆನ್ಷನ್ ಮಾಡ್ಕೋತಿದೀಯ ಸುಮ್ಮನೆ? ಮಾತೆಯ ಆತಂಕದಲ್ಲೂ ಅರ್ಥ ಇರುತ್ತೆ ಸ್ವಾಮಿ. ಹೌದಾ? ಒಳ್ಳೇದು. ನಿನ್ನ ಕಾರ್ ಇಳಿದು ನಿಧಾನವಾಗಿ ನಡ್ಕೊಂಡು ಬಾ. ನಾವು ಮಾರ್ಕೆಟ್ ಹೋಗಿ ಅಲ್ಲಿ ಬೇಕಾಗಿದ್ದನ್ನೆಲ್ಲ ತೊಗೊಂಡ್ಮೇಲೆ ಮನೆಗೆ ಬರ್ತೀವಿ. ಅದ್ಯಾಕೆ ಸ್ವಾಮಿ? ಇಳಿಯಯ್ಯ, ಆರಾಮಾಗಿ ನಡ್ಕೊಂಡು ಹೋಗು. ನೀನಿದ್ರೆ ಇಬ್ಬರು ತಲೆ ಕೆಡಿಸ್ತೀಯ. ಇಳಿ ಮೊದಲು. ಅಂಬಾ ಶಿವಶಂಭೋ, ನನಗೆ ಹೇಳಬೇಕು ಅನ್ಸಿದ್ದು ನಾನು ಹೇಳಿದೆ. ಅದ್ರ ಮೇಲೆ ನಿಮ್ಮಿಷ್ಟ. ಅಂಬಾ ಶಿವಶಂಭೋ. ಮನೇಲಿ ಜನ ಇದಾರಲ್ಲ ಅಂತ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ. ಮಾಮ್, ನಮಗ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದಾರಾ? ವಲ್ಲಭ, ಸ್ಟ್ರೆಸ್ ಕಡಿಮೆ ಆಗ್ಬೇಕು ಅಂದ್ರೆ ಮಕ್ಳ ಜೊತೆ ಆಟ ಆಡ್ಬೇಕು. ನಿನಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ಗಾಯತ್ರಿನ ಎತ್ಕೋ. ಆ ಮಗು ನೋಡಿದೀರಾ? ಹಾ, ಎತ್ಕೊಂಡ್ರೆ ನನ್ನ ಎಡಗೈಗೂ ಕೂಡ ಬ್ಯಾಂಡೇಜ್ ಕಟ್ಸ್ಕೋಬೇಕಾಗತ್ ನಾನು. ಏಯ್, ಚಿಕ್ಕ ಮಗು ಕಣೋ, ಯಾಕೆ ಹಾಗಂತೀಯ? ನಾನೇ ಎತ್ಕೋತೀನಿ ಗಾಯತ್ರಿನ. ಗಾಯತ್ರಿ. ತಿಲೋತ್ತಮನ ಬಲಗೈಯನ್ನ ಗಾಯತ್ರಿ ದೇವಿ ಬಲಗೈ ಏನಾದ್ರೂ ತಾಕಿದ್ರೆ ಬೆಂಕಿ ಕಿಡಿಗಳು ಸಿಡಿದು ಬೀಳುತ್ತೆ. ಎತ್ಕೋಬೇಡ ತಿಲೋತ್ತಮ. ಲಲಿತಕ್ಕ, ಯಾವಾಗ ಬಂದ್ರಿ? ಬನ್ನಿ ದೊಡ್ಡಮ್ಮ. ದೊಡ್ಡಮ್ಮ ಅಂದ್ರೆ ಸಾಕು. ದೊಡ್ಡಮ್ಮ ಅಂತ ಅತಿ ವಿನಯ ಮಾಡೋದು ಬೇಕಾಗಿಲ್ಲ ವಲ್ಲಭ. ಇವ್ರನ್ನ ಮುಂಚೆ ನೋಡೇ ಇಲ್ವಲ್ಲ. ದೇವ್ರ ಸರ ಕಾಪಾಡಕ್ ಬಂದಿದ್ದಾಳ ಹೆಂಗೆ? ಇವ್ರು ಬಂದ್ರೇನಂತೆ, ನಾನ್ ಬಂದ್ ಕೆಲ್ಸ ಮುಗ್ಸೇ ಹೋಗೋದು. ಏನ್ ಸುಮನ, ತಾಯಿ ಆಗ್ತಿದ್ಯಾ ಅಲ್ವಾ? ಹೌದಾಂಟಿ. ಆಂಟಿ ಶುಂಠಿ ಏನಿದಲ್ಲ? ಅತ್ತೆ ಅಂತ ಕರಿಯಕ್ಕಾಗಲ್ವಾ? ಕರಿತೀನತ್ತೆ. ಎಷ್ಟನೇ ತಿಂಗಳು? 5 ತಿಂಗಳು ತುಂಬಿ 6ನೇ ತಿಂಗಳತ್ತೆ. ಮತ್ ಹೊಟ್ಟೆ ಕಾಣಿಸ್ತಿಲ್ಲ? ಇದ್ರೇ ಇಲ್ವಾ? ನಾನಿಯವರೆಲ್ಲ ಮನೇಲಿಲ್ಲ. ನೀನ್ ಆಮೇಲೆ ಬಾ, ಹೋಗು. ಮನೆಗೆ ಹೋಗ್ಬಾ ಅಂತಿದ್ಯೇನೋ ನೀನು?
ಮಾಡಿದ ತಮಾಷೆ ಸಾಕು. ಯಾರಮ್ಮ ನೀನು? ಅಮ್ಮ ಅಂದ್ರಲ್ವಾ, ಅಮ್ಮನೇ. ಚಿಕ್ಕಮ್ಮನ ದೊಡ್ಡಮ್ಮನ? ಅಮ್ಮಂದ್ರಿಗೆ ಅಮ್ಮ. ಅಂದ್ರೆ ಅಜ್ಜಿ ಅಂತ ಕರಿಬೋದಾ? ಹಾಗೆ ಕರೀರಿ ದೊಡ್ಡಪ್ಪ. ಏಯ್, ನೀನ್ ಹಾಗೆಲ್ಲ ಕರಿಬೇಡ. ನಾನು ನಿನ್ನ ಅಮ್ಮ ಅಂತ ವಿಶಾಲ್ನ ಅಪ್ಪ ಅಂತ ಕರಿತೀಯ. ಅಲ್ಲಿವರೆಗೂ ಓಕೆ, ನಮ್ಮನ್ನ ಸೇರಿಸ್ಕೋಬೇಡ. ನಿಮ್ಮನ್ನ ಸಂಬಂಧಕ್ಕೆ ಸೇರಿಸದೆ ಹೋದ್ರು ಮಣ್ಣಲ್ಲಿ ಸೇರ್ಸೋಣ ಅಂತ ಯೋಚನೆ ಮಾಡ್ತಿದ್ದಾರೆ. ಯಾರು? ಪ್ರಾಣ. ಪ್ರಾಣನ? ಪ್ರಾಣಕ್ಕೆ ಪರ್ಯಾಯ ಪದ ಏನು? ನಮ್ಮನ್ ಪರೀಕ್ಷೆ ಮಾಡಬೇಡ. ಜೀವ. ಅಷ್ಟು ಗೊತ್ತಾಗಲ್ವಾ? ಪ್ರಾಣ, ಜೀವ, ಅದು ಇದು ಅಂತ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಿದ್ದಾಳೆ. ಅವಳ ಮಾತನ್ನ ಕೇಳ್ಬೇಡಿ ಅಕ್ಕ. ನಾನ್ ಮೊದ್ಲೇ ತಾಯಿ ಆಗ್ತಿದ್ದೀನಿ. 6 ತಿಂಗಳಾದ್ರೂ ಹೊಟ್ಟೆನೆ ಕಾಣಿಸ್ತಿಲ್ಲ ಅಂತ ನೀವ್ ಹೇಳಿದ್ರಿ ಅತ್ತೆ. ಆದ್ರೆ ಈ ಹುಡುಗಿನ್ ನೋಡಿದ್ರೆ ಅಷ್ಟಕ್ಕೂ ಮಗು ಇದ್ರೆ ತಾನೆ ಅಂತ ಹೇಳಿದ್ಲು. ಹುಚ್ಚ ಮಾತಲ್ದೆ ಇನ್ನೇನಿದು? ಅಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡೋರೆ ಹುಚ್ಚರು. ಅವ್ರ ಮಾತಲ್ಲಿ ಏನಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ. ಇಲ್ದೇ ಇರೋ ಮಗುಗೋಸ್ಕರ ಯಾಕೆ ಅಳ್ತ್ಯಾ ಅಂತ ಕೇಳ್ತಿದ್ದೀನಿ ಸುಮ್ಮನ. ಅದು ನಿನ್ಗೆ ಅರ್ಥನೇ ಆಗ್ತಿಲ್ಲ. ಮಗು ಇಲ್ವಾ? 6 ತಿಂಗಳಂದ್ಮೇಲೆ ಹೊಟ್ಟೆ ಕಾಣಿಸ್ಬೇಕಲ್ಲ, ಆ ಕಾರಣಕ್ಕೆ ಹೇಳ್ತಿದ್ದಾಳೇನು? ಹೆಸ್ರಿಗೇಳು ವಿಶಾಲಾಕ್ಷಿ, ಆದ್ರೆ ದೊಡ್ಡದಾಗಿ ಕಣ್ಬಿಟ್ಕೊಂಡು ನೋಡ್ತಾಳೆ ಹೊರತು ಏನು ಸರಿಯಾಗಿ ಕಾಣಿಸಲ್ಲ. ನಿಮ್ಗೆ ಅದು ಕಾಣಿಸೋದಿಲ್ಲ. ಕಣ್ಮಿಟಿಕ್ಸ್ದೆ ನೋಡಿದ್ರು ಅಷ್ಟೇ. ದುರಂಕಾರದಲ್ಲಿ ತಿಲೋತ್ತಮ್ಮಂಗೆ ಕಣ್ಣು ಕೂಡಾಗಿದ್ಯಮ್ಮ. ಡಮ್ಮೋ ಡಮ್ಮ, ಅದೇ ನಿಜ ಅಮ್ಮ. ಆ ಪೆಟ್ಗೆ ಡಮರೋಗ ಅನ್ಕೊಂಡಿದ್ಯಾ? ಹಾಗ್ ಬರಸ್ತಿದ್ಯಾ? ಆ ಪೆಟ್ಗೆ ನೆತ್ ಬಿಸಾಕೋ. ಅದೇ ಹೇಗ್ ಬಿಸಾಕ್ ಬಿಡ್ತೀರಾ? ನಿಮ್ ದೊಡ್ಡಮ್ಮ ಕಷ್ಟಪಟ್ಟು ಅದನ್ನ ಇಲ್ಲಿ ಕಳ್ಸಿದ್ದಾರೆ. ಏನಂದೆ ಅಕ್ಕ? ಕೇಳಿಸ್ಕೊಡ್ರ ಇವಳ ಮಾತನ್ನ? ಈ ಪೆಟ್ಟಿಗೆನ ನೀವು ಕಳ್ಸಿದ್ದಂತೆ. ಮಾವ ತಗೊಂಡ್ ಬಂದಿದ್ದು. ಶ್ರೀಮತಿ ಲಲಿತಾದೇವಿ ಅವರು ಶ್ರೀಯುತ ಜಗದೀಶ್ ಕೈಲಿ ಅವ್ರ ಜೋಪಾನ ಕೊಟ್ಕೊಳ್ಸಿದ್ರೆ ಮನೆಗ್ ತಗೊಂಡ್ ಬರ್ದೇ ಇರ್ತಾರಾ? ಕಣ್ಣಾರೆ ನೋಡಿರೋ ಹಾಗೆ ಏನೇನೋ ಮಾತಾಡ್ಬೇಡ. ಚಾನ್ಸ್ ಸಿಕ್ಕಿದೆ. ನಾನ್ ಹೇಳಿದ್ ಸುಳ್ಳು ಅಂತ ಹೇಳಿ ನಾನ್ ಈಗ್ಲೇ ಹಿಂದೆ ಹೊಟ್ಟೋಗ್ತೀನಿ. ಹೇಳಿ ದೊಡ್ಡಮ್ಮ. ಇಲ್ಲ ಅಂದ್ರೆ ಮಾಟ ಮಂತ್ರ ಮಾಡಿ ಇವಳು ನಮ್ಗೆಲ್ಲ ಕೈಯೋ ಕಾಲೋ ಹೋಗೋ ತರ ಮಾಡ್ಬಿಡ್ತಾಳೆ. ತಿಲೋತ್ತಮಂಗ್ ಹೇಳ್ದಾಗೆ ಕಣ್ಣನ್ನ ದೊಡ್ಡದ್ ಮಾಡ್ಕೊಂಡು ನೋಡ್ದೆ ಹೋದ್ರೆ ನಡೆಯೋದೇನೂ ಗೊತ್ತಾಗಲ್ಲ. ಸರಿಯಾಗಿ ಹೇಳ್ಬೇಕು, ಇಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ತೊಂದರೆ ಆಗುತ್ತೆ.